टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಎಲ್ಲ ಅವಧಿಯಲ್ಲೂ ಈ ಘಟನೆಗಳು ನಡೆದಿದೆ. ಅದರ ಪಕ್ಷ ಅಥವಾ ಶಾಸಕರು ಯಾರು ಉಸ್ತುವಾರಿ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ ಸರ್ ಅಲ್ಲಿ. ಆದರೆ ತಮ್ಮ ಉಸ್ತುವಾರಿ ಸಮಯದಲ್ಲಿ ಇದಾಗ್ತಿರುವಾಗ ಸ್ಥಳೀಯವಾಗಿ ಏನಾದರೂ ಲಾಬಿ ನಡೀತಾ ಇದೆಯಾ ಸರ್ ತಮ್ಮ ಉಸ್ತುವಾರಿ? ಇಲ್ಲ, ಅವೆಲ್ಲ ಏನಿಲ್ಲ. ಕೆಲವರು ನೋಡಿ ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನೂ ಆಗೋದಿಲ್ಲ. ಈಗ ನಾನು ನಿನ್ನೆ ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಆ ಗ್ರಾಮಕ್ಕೂ ಕೂಡ ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಆಯ್ತು, ಹೇಳತ್ತು ಇಲ್ಲ, ಎಲ್ರಿಗೂ ಗಮನದಲ್ಲಿದೆ. ನಾನು ನಿನ್ನೆ ಮೊನ್ನೆನೂ ಅಲ್ಲೇ ಇದ್ನಲ್ಲ, ಎಲ್ಲರೂ ಗಮನದಲ್ಲಿದೆ. ಯಾರೋ ಒಬ್ರಿಬ್ರು ಏನೋ ಮಾತಾಡೋದಕ್ಕೋಸ್ಕರ ಒಬ್ಬೊಬ್ರು ಕೆಲವು ವಿನಾಕಾರಣ ಕೆಲವರಿಗೆ ಬೇರೆ ರಾಜಕಾರಣ ಮಾಡೋದಕ್ಕೆ ಇರ್ತದೆ ಅಷ್ಟೇ ಹೊರತು ಅಲ್ಲಿ ಸ್ಥಳೀಯವಾಗಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಎಲ್ಲರೂ ಕೂಡ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ಲ ಪಕ್ಷದವರು ನಮ್ಗೆ ಕೋಆಪ್ರೇಟ್ ಮಾಡಿದ್ದಾರೆ, ಆ ಥರ ಏನಿಲ್ಲ. ಯಾಕಂದರೆ ನಾನು ಕೂಡ ಎಷ್ಟು ಸಾಧ್ಯ ನಾನು ಆ ಜಿಲ್ಲೆಯವನೇನಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಸಮಯದಲ್ಲಿ ಬೇರೆ ಉಸ್ತುವಾರಿಗಳ ಥರ ನಾವು ಇರೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಬೇರೆ ಬೇರೆ ಕೆಲಸಗಳಿರ್ತದೆ. ಆದರೂ ಎಷ್ಟು ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣದಿಂದ ಅದು ಎಲ್ರಿಗೂ ಗೊತ್ತಿದೆ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ಇಬ್ಬರು ಹೇಳಿಕೆ ಕೊಟ್ಟಿದ್ದು ಅದೇ ದೊಡ್ಡದಾಗೋಗ್ತದೆ. ಆದರೆ ಅದು ವಸ್ತುಸ್ಥಿತಿ ಅಲ್ಲ. ಅದು ಹೊರಗಿನವರೇ. ಅಲ್ಲಿ ಸ್ಥಳೀಯ ಅಲ್ಲಿ ಯಾರೇ ಆದರೂ ಹೊರಗಿನವರೇ ಆಗ್ತಾರೆ. ಅಲ್ಲಿ ನಾನು ಹೊರಗಿನವರೇ, ಇನ್ನೊಬ್ರು ಕೂಡ ಹೊರಗಿನವರೇ. ಆಯಿತಾ? ಓಕೆ.